ನಮಸ್ಕಾರ ಬೆಂಗಳೂರು. ನಮಸ್ಕಾರ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಬೆಂಗಳೂರಿನಲ್ಲಿ ನಾನು ಕಂಡ ದೃಶ್ಯವನ್ನು ನಿಜವಾಗಿಯೂ ನಾನು ಊಹಿಸಿರಲಿಲ್ಲ. ವಿಧಾನಸೌಧದ ಒಳಗೆ ಎಂಟ್ರಿ ಆದ ತಕ್ಷಣವೇ ನಮಗೆ ಒಂದು ವಿಷಯ ಅರ್ಥ ಆಯಿತು. ಇದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ. ಮೊದಲು ಹೇಳಿದಂತೆ ಇಲ್ಲಿ ಎಂಟ್ರಿಗೆ ಪ್ರಾಪರ್ ಸೆಕ್ಯೂರಿಟಿ ಇತ್ತು. QR ಕೋಡ್ ಚೆಕ್, ಪೊಲೀಸ್ ವೆರಿಫಿಕೇಶನ್, ನಂತರ ಕೈಗೆ ಬ್ಯಾಂಡ್ ಹಾಕಿ ಒಳಗೆ ಕಳುಹಿಸುತ್ತಿದ್ದರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ವಿಧಾನಸೌಧದ ಸುತ್ತಮುತ್ತ ಇದ್ದ ಮೆಟ್ರೋ ಸ್ಟೇಷನ್ಸ್ ಕೂಡ ಬ್ಲಾಕ್ ಮಾಡಲಾಗಿತ್ತು. ಹಾಗಾಗಿ ನಾವು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳಿದು ಅಲ್ಲಿಂದ ನಡೆದುಕೊಂಡು ವಿಧಾನಸೌಧದ ಕಡೆಗೆ ಬರಬೇಕಾಯಿತು. ನಾನು ನನ್ನ ಫ್ಯಾಮಿಲಿ ಜೊತೆ ಇಲ್ಲಿಗೆ ಬಂದಿದ್ದೆ. ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವತಿಯಿಂದ ಇಂಡಿಪೆಂಡೆನ್ಸ್ ಡೇ ಅನ್ನು ಈ ರೀತಿಯಲ್ಲಿ ಸೆಲಿಬ್ರೇಟ್ ಮಾಡುತ್ತಿರುವುದನ್ನು ನಾನು ಮೊದಲ ಬಾರಿಗೆ ನೋಡುತ್ತಿದ್ದೆ. ನಾವು ಒಳಗೆ ಎಂಟರ್ ಆದ ತಕ್ಷಣ ವಿಧಾನಸೌಧ ಪೂರ್ತಿ ಅದ್ಭುತವಾಗಿ ಡೆಕೋರೇಟ್ ಮಾಡಲಾಗಿತ್ತು. ಅದರಲ್ಲೂ ಒಂದು ಕಡೆ ನೋಡಿದರೆ ಜನಸಾಗರ, ಇನ್ನೊಂದು ಕಡೆ ಬ್ಯೂಟಿಫುಲ್ ಡೆಕೋರೇಷನ್ಸ್, ಮತ್ತೊಂದು ಕಡೆ ಫುಡ್ ಸ್ಟಾಲ್ಸ್. ಕುಟುಂಬದ ಜೊತೆ ಬಂದವರಿಗೆ, ಮಕ್ಕಳಿಗೆ, ಸೀನಿಯರ್ ಸಿಟಿಸನ್ಸ್ಗೆ ಎಲ್ಲರಿಗೂ ಏನಾದರೂ ಒಂದು ಆಕ್ಟಿವಿಟಿ ಅಥವಾ ಎಕ್ಸ್ಪೀರಿಯನ್ಸ್ ಇರೋ ಹಾಗೆ ವ್ಯವಸ್ಥೆ ಮಾಡಲಾಗಿತ್ತು. ನಮ್ಮ ಮೇನ್ ಪ್ಲಾನ್ ಏನಿತ್ತು ಅಂದ್ರೆ ಇಲ್ಲಿರುವ ಆಕ್ಟಿವಿಟೀಸ್ ಎಲ್ಲವನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಮತ್ತು ನಂತರ ವಿಧಾನಸೌಧದ ಅಸೆಂಬ್ಲಿ ಹಾಲ್ ನೋಡಬೇಕು. ಮೊದಲಿಗೆ ನಾವು ಮಕ್ಕಳಿಗಾಗಿ ಮಾಡಿದ್ದ ಆಕ್ಟಿವಿಟೀಸ್ ನೋಡಲು ಹೋದೆವು. ಅಲ್ಲಿ ವಾಲಂಟಿಯರ್ಸ್ ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ವಿಷಯಗಳನ್ನು ಎಕ್ಸ್ಪ್ಲೇನ್ ಮಾಡುತ್ತಿದ್ದರು. ಒಂದು ಆಕ್ಟಿವಿಟಿಯಲ್ಲಿ ಯಾವ ವೇಸ್ಟ್ ಅನ್ನು ಯಾವ ಡಸ್ಟ್ಬಿನ್ ಅಲ್ಲಿ ಹಾಕಬೇಕು ಅಂದ್ರೆ ವೇಸ್ಟ್ ಸೆಗ್ರಿಗೇಷನ್ ಬಗ್ಗೆ ಮಕ್ಕಳಿಗೆ ಪ್ರಾಕ್ಟಿಕಲಿಸುತ್ತಿದ್ದರು. ಅದರ ಜೊತೆಗೆ ಪೇಂಟಿಂಗ್ ಆಕ್ಟಿವಿಟೀಸ್ ಇತ್ತು. ಕಾಲೇಜ್ ಸ್ಟೂಡೆಂಟ್ಸ್ಗಾಗಿ ನರೇಷನ್ ಮತ್ತು ರೈಟಿಂಗ್ಗೆ ಸಂಬಂಧಿಸಿದ ಆಕ್ಟಿವಿಟೀಸ್ ಕೂಡ ನಡೆಯುತ್ತಿತ್ತು. ಮಕ್ಕಳಿಗೆ ಹೆಲ್ತಿ ಫುಡ್ ಹ್ಯಾಬಿಟ್ಸ್ ಬಗ್ಗೆ ತಿಳಿಸುವುದಕ್ಕೂ ಒಂದು ಆಕ್ಟಿವಿಟಿ ಇತ್ತು. ನಿಜ ಹೇಳಬೇಕು ಅಂದ್ರೆ ಇವೆಲ್ಲ ನೋಡಿದಾಗ ಒಂದು ಗವರ್ಮೆಂಟ್ ಇವೆಂಟ್ ಅಂದ್ರೆ ಕೇವಲ ಸ್ಟೇಜ್ ಮೇಲೆ ಸ್ಪೀಚ್ ಮತ್ತು ಕಾರ್ಯಕ್ರಮಗಳು ಮಾತ್ರ ಅಲ್ಲ, ಜನರನ್ನು ಇನ್ವಾಲ್ವ್ ಮಾಡುವ ರೀತಿಯಲ್ಲೂ ಮಾಡಬಹುದು ಅನ್ನೋದು ಇಲ್ಲಿ ಗೊತ್ತಾಯಿತು. ಇದನ್ನೆಲ್ಲ ನೋಡುತ್ತಾ ನಾವು ಸಾಕಷ್ಟು ಫೋಟೋಸ್ ಮತ್ತು ವಿಡಿಯೋಸ್ ಕೂಡ ತೆಗೆದುಕೊಂಡೆವು. ಅದರ ನಂತರ ನಾವು ಮುಂದೆ ಹೋದಾಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಂಡಿದ್ದು ಕರ್ನಾಟಕದ ವಿವಿಧ ಜಿಲ್ಲೆಗಳ ಫುಡ್ ಸ್ಟಾಲ್ಸ್. ಶಿವಮೊಗ್ಗ, ತುಮಕೂರು, ಕೊಡಗು, ದಕ್ಷಿಣ ಕನ್ನಡ, ಚಿತ್ರದುರ್ಗ ಹೀಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ ಸ್ಪೆಷಲಿಟಿ ಫುಡ್ ಅನ್ನು ಇಲ್ಲಿ ಶೋಕೇಸ್ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಆ ಜಿಲ್ಲೆಗಳ ಟ್ರೆಡಿಷನಲ್ ಫುಡ್ ಅನ್ನು ಸಿಟಿಜನ್ಸ್ಗೆ ಫ್ರೀ ಆಗಿ ಕೊಡಲಾಗುತ್ತಿತ್ತು. ಒಂದು ಜಿಲ್ಲೆಗೆ ಹೋದಾಗ ಅಲ್ಲಿನ ಕಲ್ಚರ್, ಫುಡ್ ಮತ್ತು ಟ್ರೆಡಿಷನ್ ಬಗ್ಗೆ ತಿಳಿದುಕೊಳ್ಳಬಹುದು. ನನಗೆ ಪರ್ಸನಲಿ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು. ಏಕೆಂದರೆ ಬೆಂಗಳೂರಿನಲ್ಲಿ ಕುಳಿತುಕೊಂಡೇ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ ಫುಡ್ ಮತ್ತು ಕಲ್ಚರ್ ಅನ್ನು ಒಂದೇ ಜಾಗದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವ ಅವಕಾಶ ಸಿಕ್ಕಿತ್ತು. ಕಾಗದದಲ್ಲಿರುವ ಮಾತಾಗಿ ಉಳಿಯಬಾರದು. ಅದಕ್ಕಾಗ ನಾವು ಹೋರಾಡಿತು. ಅದನ್ನ ನೀವು ಬದುಕಿಸಬೇಕು. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ನಾನು ನಿಮ್ಮ ಸಂಗೊಳ್ಳೆ ರಾಯಣ್ಣ. ಬೇಡರ ಲಕ್ಷ್ಮಮ್ಮ ಅವಳು ಕೂಡ ಹೋರಾಟ ಮಾಡಿದಳು. ರಾಮ ನನ್ನ ಮಣ್ಣಿನ ಮೇಲೆ ಹಕ್ಕನ್ನು ಸಾಧಿಸಲು ಬಂದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದರು. ನಾನು ಕೇಳಿದೆ, ನನ್ನ ಮಗುವಿನ ಹಕ್ಕನ್ನು ನಿರ್ಧರಿಸುವವರು ನೀವು ಯಾರು? ಇದು ಕಿತ್ತೂರು, ನನ್ನ ನಾಡು, ನನ್ನ ಜನ. ಹಾಕ್ರೆ ಸೈನ್ಯ ಸಮೇತ ಬಂದ. ಅವನಿಗೂ ಅನಿಸಿತು ಒಬ್ಬ ಹೆಂಗಸು ನನ್ನನ್ನು ತಡೆಯುತ್ತಾಳೆ. ಹೌದು, ಒಬ್ಬ. ಅದರ ನಂತರ ನಾವು ಮುಂದೆ ಹೋಗುತ್ತಿದ್ದಾಗ ನನಗೆ ಮತ್ತೊಂದು ಅದ್ಭುತವಾದ ಸ್ಥಳ ಕಾಣಿಸಿತು. ಅದು ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ಮತ್ತು ಫ್ರೀಡಂ ಫೈಟರ್ಸ್ಗೆ ಸಂಬಂಧಿಸಿದ ಮ್ಯೂಸಿಯಂ ರೀತಿಯ ಸೆಟಪ್. ಅಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅನೇಕ ಫ್ರೀಡಂ ಫೈಟರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇತ್ತು. ನಾವು ಒಳಗೆ ಹೋಗಿ ಎಲ್ಲವನ್ನೂ ನೋಡಿದೆವು. ಅಲ್ಲಿ ಪೋಸ್ಟ್ ಕಾರ್ಡ್ಸ್ ಕಲೆಕ್ಟ್ ಮಾಡುವ ಅವಕಾಶ ಕೂಡ ಇತ್ತು. ಇದು ಕೂಡ ಈವೆಂಟ್ ನಲ್ಲಿ ನನಗೆ ಪರ್ಸನಲಿ ತುಂಬಾ ಮೆಮೊರೇಬಲ್ ಆಗಿದ್ದ ಒಂದು ಭಾಗ. ಆದರೆ ನಮ್ಮ ಮೇನ್ ಟಾರ್ಗೆಟ್ ಇನ್ನು ಬಾಕಿ ಇತ್ತು. ವಿಧಾನಸೌಧದ ಅಸೆಂಬ್ಲಿ ಹಾಲ್ ನೋಡಬೇಕು. ಅದಕ್ಕಾಗಿ ನಾವು ವಿಧಾನಸೌಧದ ಸೆಂಟ್ರಲ್ ಎಂಟ್ರೆನ್ಸ್ ಕಡೆಗೆ ಹೋದೆವು. ಇಲ್ಲಿ ಕ್ರೌಡ್ ತುಂಬಾ ಜಾಸ್ತಿ ಇತ್ತು. ಆ ದಿನ 1,00,000ಕ್ಕೂ ಹೆಚ್ಚು ಜನರು ಈ ಇವೆಂಟ್ಗೆ ಬಂದಿದ್ದರು ಅನ್ನೋ ಮಟ್ಟಿಗೆ ಕ್ರೌಡ್ ಇತ್ತು. ಆದರೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಗಮನಿಸಿದೆ. ಹೊರಗಡೆ ಕ್ರೌಡ್ ತುಂಬಾ ಇದ್ದರು, ಅಸೆಂಬ್ಲಿ ಹಾಲ್ಗೆ ಹೋಗುವ ಕ್ಯೂ ಆ ಸಮಯದಲ್ಲಿ ಕಂಪೇರೇಟಿವ್ಲಿ ಮ್ಯಾನೇಜಬಲ್ ಆಗಿತ್ತು. ಹಾಗಾಗಿ ನಾವು ಕೂಡ
ಆ ಅವಕಾಶವನ್ನು ಮಿಸ್ ಮಾಡದೆ ಒಳಗೆ ಹೋಗಲು ಕ್ಯೂಲ್ಲಿ ನಿಂತೆವು. ನಾವು ವಿಧಾನಸೌಧದ ಸೆಂಟ್ರಲ್ ಎಂಟ್ರೆನ್ಸ್ ಮೂಲಕ ಒಳಗೆ ಹೋಗುತ್ತಿದ್ದೇವೆ. ವಿಧಾನಸೌಧದ ಒಳಗೆ ಒಟ್ಟು 4 ಫ್ಲೋರ್ಸ್ ಇರುವಂತೆ ಕಾಣುತ್ತದೆ. ಪ್ರತಿಯೊಂದು ಫ್ಲೋರ್ನಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಮತ್ತು ಮಿನಿಸ್ಟರ್ಸ್ಗೆ ಸಂಬಂಧಿಸಿದ ಆಫೀಸಸ್ ಇದ್ದವು. ಅಲ್ಲಿ ನಡೆಯುವ ಅಫಿಷಿಯಲ್ ವರ್ಕ್ ಹೇಗಿರುತ್ತದೆ, ಆಫೀಸಸ್ ಹೇಗಿವೆ, ಇವೆಲ್ಲವನ್ನು ವಾಕ್ ಮಾಡುವಾಗ ನೋಡಲು ಸಿಕ್ಕಿತು. ನನಗೆ ಪರ್ಸನಲಿ ಇದು ತುಂಬಾ ಯೂನಿಕ್ ಎಕ್ಸ್ಪೀರಿಯನ್ಸ್, ಏಕೆಂದರೆ ಸಾಮಾನ್ಯವಾಗಿ ನಾವು ವಿಧಾನಸೌಧವನ್ನು ಹೊರಗಿನಿಂದ ಮಾತ್ರ ನೋಡುತ್ತೇವೆ, ಆದರೆ ಆ ದಿನದರ ಒಳಗೆ ಹೋಗಿ ವಾಕ್ ಮಾಡುವ ಅವಕಾಶ ನಮಗೆ ಸಿಕ್ಕಿತ್ತು. ನಾವು ಮುಂದಕ್ಕೆ ಹೋಗುತ್ತಿದ್ದಾಗ ಕರ್ನಾಟಕದ ಚೀಫ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ ಅವರ ಆಫೀಸ್ ನೋಡಲು ಕೂಡ ಅವಕಾಶ ಸಿಕ್ಕಿತು. ಅದರ ಜೊತೆಗೆ ಚೀಫ್ ಸೆಕ್ರೆಟರಿ, ಹೋಮ್ ಮಿನಿಸ್ಟರ್ ಮತ್ತು ಬೇರೆ ಮಿನಿಸ್ಟರ್ಸ್ಗೆ ಸಂಬಂಧಿಸಿದ ಆಫೀಸಸ್ ಕೂಡ ನೋಡಿದೆವು. ನಾನು ಸಾಧ್ಯವಾದಷ್ಟು ಫೋಟೋಸ್ ಮತ್ತು ವಿಡಿಯೋಸ್ ಕೂಡ ಕ್ಯಾಪ್ಚರ್ ಮಾಡಿದೆ. ಆದರೆ ಒಂದು ವಿಷಯ ಮಾತ್ರ ಹೇಳಬೇಕು, ಇದೆಲ್ಲವನ್ನು ನೋಡುತ್ತಿದ್ದಾಗ ನಾವು ಪ್ರತಿದಿನ ನ್ಯೂಸ್ನಲ್ಲಿ ನೋಡುವ ಆ ಗವರ್ಮೆಂಟ್ ಆಫೀಸಸ್ ನೇರವಾಗಿ ನಮ್ಮ ಕಣ್ಣ ಮುಂದೆ ನೋಡುತ್ತಿದ್ದೇವೆ ಅನ್ನೋ ಫೀಲಿಂಗ್ ಬೇರೆ ಲೆವೆಲ್ ಆಗಿತ್ತು. ಆಮೇಲೆ ನಾವು ಅಸೆಂಬ್ಲಿ ಹಾಲ್ ಕಡೆಗೆ ಬಂದೆವು. ಆದರೆ ಇಲ್ಲಿ ಬಂದಾಗ ಅಯ್ಯೋ, ಕ್ಯೂ ನೋಡಿ ಶಾಕ್ ಆಯ್ತು. ಅಸೆಂಬ್ಲಿ ಹಾಲ್ ನೋಡಲು ಜನರು ದೊಡ್ಡ ಕ್ಯೂನಲ್ಲಿ ನಿಂತಿದ್ದ. ಅಸೆಂಬ್ಲಿ ಹಾಲ್ನಿಂದ ಹೊರಗೆ ಬಂದ ನಂತರ ನಾವು ಮತ್ತೆ ಫ್ರೀಡಂ ಹಬ್ಬ ನಡೆಯುತ್ತಿದ್ದ ಮೇನ್ ಏರಿಯಾಗೆ ಬಂದೆವು. ಮತ್ತೊಮ್ಮೆ ಸಂಪೂರ್ಣ ಈವೆಂಟ್ ಅನ್ನು ಎಂಡ್ ಟು ಎಂಡ್ ಎಕ್ಸ್ಪ್ಲೋರ್ ಮಾಡಿದೆವು. ಅಷ್ಟರಲ್ಲಿ ಅಲ್ಲಿನ ಅಟ್ಮಾಸ್ಫಿಯರ್ ಇನ್ನೂ ಜಾಸ್ತಿ ಎನರ್ಜೆಟಿಕ್ ಆಗಿತ್ತು. ಒಂದು ಕಡೆ ಜನರು ಫುಡ್ ಎಂಜಾಯ್ ಮಾಡುತ್ತಿದ್ದರು, ಮತ್ತೊಂದು ಕಡೆ ಮಕ್ಕಳು ಆಕ್ಟಿವಿಟೀಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿದ್ದರು, ಮತ್ತೊಂದು ಕಡೆ ಕಲ್ಚರಲ್ ಪರ್ಫಾರ್ಮೆನ್ಸಸ್ ನಡೆಯುತ್ತಿತ್ತು. ಅಲ್ಲಿ ವಿವಿಧ ರೀತಿಯ ಡಾನ್ಸ್ ಮತ್ತು ಮ್ಯೂಸಿಕ್ ಪರ್ಫಾರ್ಮೆನ್ಸಸ್ ನಡೆಯುತ್ತಿತ್ತು. ಬೇರೆ ಬೇರೆ ಕಲ್ಚರ್ಸ್ನ ಜನರು ತಮ್ಮ ಟ್ರೆಡಿಷನಲ್ ಡ್ರೆಸ್ ಧರಿಸಿ ಪರ್ಫಾರ್ಮ್ ಮಾಡುತ್ತಿದ್ದರು. ಅವರ ಕಾಸ್ಟ್ಯೂಮ್, ಮ್ಯೂಸಿಕ್, ಡಾನ್ಸ್ ಮತ್ತು ಎನರ್ಜಿ ನೋಡೋಕೆನೆ ಒಂದು ವಿಜುವಲ್ ಟ್ರೀಟ್. ಇದನ್ನೇ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸುತ್ತಿದ್ದೇನೆ, ಒಮ್ಮೆ ನೋಡಿ. ಇದು ಕೇವಲ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲ, ಇದು ಕರ್ನಾಟಕದ ವೈವಿಧ್ಯತೆ, ಕಲ್ಚರ್ ಮತ್ತು ಜನರ ಎನರ್ಜಿ ಒಂದೇ ಜಾಗದಲ್ಲಿ ಕಾಣಿಸುತ್ತಿದ್ದ ಮೂಮೆಂಟ್. ನಿಜ ಹೇಳಬೇಕು ಅಂದ್ರೆ ನಾನು ಬೆಂಗಳೂರಿನಲ್ಲಿ ಇಷ್ಟು ವರ್ಷಗಳಿಂದ ಇದ್ದರೂ ಇಂಡಿಪೆಂಡೆನ್ಸ್ ಡೇ ಅನ್ನು ಈ ರೀತಿಯಲ್ಲಿ ಸೆಲಿಬ್ರೇಟ್ ಮಾಡುತ್ತಿರುವುದನ್ನು ನಾನು ಮೊದಲ ಬಾರಿಗೆ ನೋಡಿದೆ. ನನ್ನ ಈ ರಿಯಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.
ಇಂತಹ ಬೆಂಗಳೂರು ಈವೆಂಟ್ಸ್, ಟ್ರಾವೆಲ್ ಎಕ್ಸ್ಪೀರಿಯನ್ಸಸ್ ಮತ್ತು ಕರ್ನಾಟಕನಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡುವ ಇಂಟರೆಸ್ಟಿಂಗ್ ಪ್ಲೇಸಸ್ಗಳ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಎಕ್ಸೈಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.